ಅಮ್ಮ ಚಾಮುಂಡೇಶ್ವರಿ ಎಲ್ರೂ ಚೆನ್ನಾಗಿಟ್ಟಿರಮ್ಮ. ಅತ್ತೆ, ನೀನ್ಯಾ ಕಾಫಿ ತಂದೆ? ಎಲ್ಲಿ ನಿನ್ನ ತಂಗಿ ನಂದಿನಿ? ಅವಳು ಮೇಲ್ಗಡೆ ಕೆಲಸ ಮಾಡ್ತಾ ಇದ್ದಾಳೆ ಅತ್ತೆ. ನೀವು ಎದ್ದಿದ್ದನ್ನು ನೋಡಿದೆ, ಅದಕ್ಕೆ ನಾನೇ ತಂದೆ. ಗುಣ ಎದ್ದಿದ್ದಾನ? ಹ್ಞೂ ಅತ್ತೆ, ಆಗಲೇ ಎದ್ದಿದ್ದಾರೆ. ಹೊರಗಡೆ ಪೇಪರ್ ಓದ್ತಾ ಇದ್ದಾರೆ. ಕಾಫಿ ಕೊಟ್ಟ್ಯಾ? ಹ್ಞೂ ಅತ್ತೆ. ಸಕ್ಕರೆ ಸರಿಯಾಗಿದೆಯಾ? ಹ್ಞೂ ಅತ್ತೆ. ತಿಂಡಿಗೆ ಏನು ಮಾಡು ಅಂದ? ಅದು ಇನ್ನೂ ಕೇಳಲೇ ಇಲ್ಲ ಅತ್ತೆ. ಹೊತ್ತು ಮುಳುಗಿದ ಮೇಲೆ ಕೇಳು. ಮನೆಗೆ ಬಂದು ಇಷ್ಟು ವರ್ಷ ಆಯಿತು, ಈಗಲೂ ಎಲ್ಲ ನಾನು ಹೇಳೇ ಆಗಬೇಕು ಅಲ್ಲ? ಅಮ್ಮ ಚಾಮುಂಡೇಶ್ವರಿ, ನಾನು ಹೋದ್ಮೇಲೆ ಈ ಮನೆಗೆ ಗತಿ ಯಾರಮ್ಮ? ಎಷ್ಟು ಸಲ ಹೇಳ್ಬೇಕು ನಿನಗೆ? ಕಾಫಿ ಕೊಡುವಾಗಲೇ ತಿಂಡಿ ಏನು ಮಾಡಬೇಕು ಅಂತ ಕೇಳಿ ಬಾ ಅಂತ ಹೇಳಿ. ಇನ್ನು ಯಾವಾಗ ಕೇಳ್ತೀಯಾ? ಯಾವಾಗ ತಿಂಡಿ ಮಾಡ್ತೀಯಾ? ಈಗಲೇ ಹೋಗಿ ಕೇಳ್ಕೊಂಬಂದ್ಬಿಡ್ತೀನಿ ಅತ್ತೆ. ಏನು ಬೇಕಾಗಿಲ್ಲ, ನಾನು ಕೇಳ್ತೀನಿ. ಹೋಗಿ ನಿಮ್ಮ ತಂಗಿ ಏನು ಮಾಡ್ತಿದ್ದಾಳೆ ನೋಡು. ಹಾಂ ಅತ್ತೆ. ಇರು, ಆ ಕಾಫಿ ಯಾರಿಗೆ? ಅಜ್ಜಮ್ಮಂಗೆ ಅತ್ತೆ, ಮೇಲ್ಗಡೆ ಓದ್ತಿದ್ದಾರೆ. ಕೊಡು ಕೊಡು. ಮನೆ ದೇವ್ರನ್ನ ಮೂಲೆಯಲ್ಲಿಟ್ಟು ಬೆಟ್ಟದ ದೇವರಿಗೆ ಬುತ್ತಿ ಹೊತ್ತರಂತೆ. ನಮ್ಮ ಜೊತೆ ಮಾತಾಡೋದಿಲ್ಲ, ಆ ಪುಸ್ತಕನ ಹಗಲು ರಾತ್ರಿ ಓದೋದು ಬಿಡೋದಿಲ್ಲ. ಯಾವುದಕ್ಕೂ ಪ್ರಯೋಜನ ಇಲ್ಲ. ಹಗಲು ರಾತ್ರಿ ಆ ಮುದುಕಿ ಅದು ಏನು ಓದುತ್ತೋ. ದೊಡ್ಡಜ್ಜಿ, ಕಾಫಿ. ತಿಂಡಿಗೆ ಏನು ಮಾಡಲಿ ನಿಮಗೆ? ಇಡ್ಲಿ ಮಾಡ್ಲಾ ಇಲ್ಲ ಗಂಜಿ ಮಾಡ್ಲಾ? ಸರಿ ಬಿಡಿ, ನಾನು ಇಡ್ಲಿ ಮಾಡ್ತೀನಿ, ನಿಮಗೆ ಬೇಕಿದ್ರೆ ಗಂಜಿ ಮಾಡಿಕೊಡ್ತೀನಿ. ಅಕ್ಕ 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 ಇರಕ್ಕ ಇಲ್ಲಿ. ನನ್ನ ಕೈಲಿ ಆಗ್ತಿಲ್ಲ ಅಕ್ಕ, ನಂಗೆ ಅಳು ಬರ್ತಿದೆ. ಯಾಕೆ, ಏನಾಯ್ತು ನಂದಿನಿ? ಈ ಮನೇಲಿ ನೆಮ್ಮದಿಯಾಗಿ ಮಾತಾಡಕ್ಕೂ ಆಗಲ್ಲ ಗೊತ್ತಾ? ನಂಗೆ ಆಗ್ತಿಲ್ಲ. ಯಾಕೆ? ಇವತ್ ಬೆಳಗ್ಗೆ ನಾನು ಕಾಫಿನೂ ಕುಡಿದೆ, ಮನೆ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿದ್ನ. ಆ ಮುದ್ಕಿ ಬಂದು ಇಲ್ಯಾ ಕ್ಲೀನ್ ಮಾಡ್ತಿದ್ಯಾ, ಹೊರಗಡೆ ಹೋಗು ಅಂದ್ಲು. ಸರಿ ಆಯ್ತು, ನಾನು ಹೊರಗಡೆ ಹೋದ್ನ. ಅಲ್ಲಿಗ್ ಬಂದು ಇಲ್ಯಾಕೆ ಕ್ಲೀನ್ ಮಾಡ್ತಿದ್ಯಾ, ಮೇಲ್ಗಡೆ ಹೋಗು ಅಂದ್ಲು. ನಾನು ಇದನ್ನೆಲ್ಲ ಹೊತ್ಕೊಂಡು ಮೇಲ್ಗಡೆ ಬನ್ನ. ಈ ಅಜ್ಜಿ ಕೂತಿದ್ಲು. ಏನೋ ಪಾಪ ಮುದ್ಕಿ ಒಬ್ಳೆ ಕೂತಿದ್ದಾಳಲ್ಲ ಅಂತ ಸ್ಮೈಲ್ ಮಾಡ್ದೆ. ಅದಕ್ಕೆ ವಾಪಸ್ಸು ಹಿಂಗೆ ನನ್ನ ಗುರಾಯಿಸದ. ಈ ಟಿವಿಲ್ ತೋರ್ಸೋ ತರ ಇವರೆಲ್ಲ ಮನ್ಸಲ್ಲಿ ಏನೇನೋ ಇಟ್ಕೊಂಡಿದಾರಕ್ಕ. ನನಗಿಲ್ಲಿರೋದಕ್ಕ ಆಗ್ತಿಲ್ಲ. ಆಯ್ತಾ, ಮುಗೀತಾ? ಸ್ವಲ್ಪ ಉಸಿರೆಳ್ಕೊ. ಅಲ್ಲ ನಂದಿನಿ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಹಿರಿಯರ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು ಅಂತ. ಅಕ್ಕ, ನಾನೇನ್ ತಪ್ಪು ಹೇಳ್ದೆ? ಅಲ್ಲ, ಇವ್ರಿಗೇನ್ ಲೂಸಾ ಅಥವಾ ಭಾವ ಅಂದ್ರೆ ಭಯಾನಾ?